ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಹೊಸ ವಿಡಿಯೋ. ಎಲ್ಲರೂ ಹೇಗಿದ್ರೆ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಈ ಒಂದು ಹೊಸ ವಿಡಿಯೋದಲ್ಲಿ ಗಣಕೆ ಸೊಪ್ಪಿನ ಬಗ್ಗೆ ಸ್ವಲ್ಪ ಮಾಹಿತಿನ ಮೊದಲು ತಿಳ್ಕೊಳ್ಳೋಣ. ಅದಾದಮೇಲೆ ಗಣಕೆ ಸೊಪ್ಪು ನಾವು ಫ್ರೈ ಮಾಡಿ ತಿನ್ನುವಾಗ ಅದರಲ್ಲಿ ಸ್ವಲ್ಪ ಕಹಿ ಅಂಶ ಇರುತ್ತಲ್ವ, ಆ ಒಂದು ಕಹಿ ಅಂಶ ಸ್ವಲ್ಪ ಕಡಿಮೆ ಆಗಬೇಕು ಅಂತ ಅಂದರೆ ಆ ಒಂದು ಗಣಕೆ ಸೊಪ್ಪಿನ ಜೊತೆಗೆ ನಾವು ಕೆಲವೊಂದು ಪದಾರ್ಥಗಳನ್ನ ಅಂದರೆ ಹಾಕಿದ್ರೆ ಅದು ಸ್ವಲ್ಪ ಕಹಿ ಅಂಶ ಕಡಿಮೆ ಆಗುತ್ತೆ. ಅದೇನು ಅನ್ನೋದನ್ನು ಸಹ ನಾನು ಇವತ್ತು ನಿಮಗೆ ತಿಳಿಸ್ಕೊಡೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಅಂದ ಹಾಗೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ಯಾರೆಲ್ಲ ಹೊಸದಾಗಿ ನಮ್ಮ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ದಯಮಾಡಿ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಅಂತಹ ಬೆಲ್ ಐಕಾನನ್ನು ನೀವು ಪ್ರೆಸ್ ಮಾಡಿದ್ರೆ ನಾವು ಮಾಡೋ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ. ಹಾಗೆ ಗಣಕೆ ಸೊಪ್ಪು ಅಂತ ಅಂದರೆ ಎಲ್ಲರಿಗೂ ಸ್ವಲ್ಪ ಗಣಕೆ ಸೊಪ್ಪ ಅಂತ ಒಂದು ಈ ಥರ ಫೇಸಲ್ಲಿ ಎಕ್ಸ್ಪ್ರೆಷನ್ ಬರುತ್ತೆ. ಬಟ್ ಅದರಿಂದ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಗಳು ನಮಗೆ ಇದೆ. ಗಣಕೆ ಸೊಪ್ಪು ಅಂದರೆ ಮೊದಲು ಸ್ವಲ್ಪ ಕಹಿ ಅಂತ ಅನ್ನೋದು ಎಲ್ಲರ ಮೈಂಡ್ಸೆಟ್ಟು. ಅಂದರೆ ಅದು ಹಾಗಲಕಾಯಿ ಎಷ್ಟಂತೂ ಕಹಿ ಇರಲ್ಲ, ಸ್ವಲ್ಪ ಅಂತೂ ಕಹಿ ಇದ್ದೇ ಇರುತ್ತೆ. ಹಾಗಂತ ಅಂದ್ಬಿಟ್ಟು ನಾವು ಗಣಕೆ ಸೊಪ್ಪನ್ನು ಇಗ್ನೋರ್ ಮಾಡಬಾರ್ದು. ನಿಮಗೆ ಎಲ್ಲೇ ಗಣಕೆ ಸೊಪ್ಪು ಸಿಕ್ಕಿದ್ರೂ ಸಹ ಅದನ್ನು ನೀವು ಫ್ರೈ ಮಾಡ್ತೀನಿ. ಹಾಗೆ ಇದರಲ್ಲಿ ಕೆಲವೊಂದು ಔಷಧೀಯ ಅಂಶಗಳು ಸಹ ಇದೆ. ಅದು ಏನು ಅನ್ನೋದನ್ನು ನಾವು ಇವಾಗ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ರಿಂಗ್ ವರ್ಮ್ ಅಂದರೆ ಹುಳುಕಡ್ಡಿ ಅಂತ ನಾವು ಅಂತೀವಲ್ವ, ಆ ಒಂದು ಹುಳುಕಡ್ಡಿ ಆಗಿರುತ್ತಲ್ವ ಆ ಒಂದು ಜಾಗಕ್ಕೆ ಗಣಕೆ ಸೊಪ್ಪಿಂದ ಹಣ್ಣು ಬರುತ್ತಲ್ವ, ಆ ಹಣ್ಣನ್ನು ಪೇಸ್ಟ್ ಮಾಡಿ ಅಂದರೆ ಅದನ್ನು ನುಣ್ಣಗೆ ಮಾಡಿ ಅದನ್ನು ಆ ಒಂದು ಹುಳುಕಡ್ಡಿ ಮೇಲೆ ಲೇಪನ ಮಾಡಿದರೆ ಅಂದರೆ ಹಚ್ಕೊಂಡ್ರೆ ಆ ಒಂದು ಹುಳುಕಡ್ಡಿ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತಂತೆ. ಸ್ನೇಹಿತರೆ, ನಮ್ಮ ಎರಡನೇ ಹೆಲ್ತ್ ಬೆನಿಫಿಟ್ ಏನು ಅಂತ ನಾವು ನೋಡೋದಾದರೆ, ಬಾಯಲ್ಲಿ ಹುಣ್ಣು ಅಂತ ಅಂದರೆ ನಮ್ಮ ಕಡೆ ಎಲ್ಲ ಅದನ್ನು ಬಾಯಿ ಬಕ್ಕೆ ಅಂತ ನಾವು ಕರಿತೀವಿ. ಆ ಒಂದು ಬಾಯಿ ಬಕ್ಕೆ ಆಗಿರುವಂತಹ ಸಮಯದಲ್ಲಿ ನೀವು ಗಣಕೆ ಸೊಪ್ಪನ್ನು ಕಿತ್ಕೊಂಡು ಅದನ್ನು ನೀಟಾಗಿ ಮೊದಲು ತೊಳ್ಕೊಂಡಾದ್ಮೇಲೆ ಬಾಯಿಯಲ್ಲಿ ಹಾಕಿಕೊಂಡು ನೀಟಾಗಿ ಅಗಿಬೇಕು. ಹಾಗೆ ಅಗಿತಾ ಬಂದರೆ ಕ್ರಮೇಣವಾಗಿ ನಿಮ್ಮ ಬಾಯಲ್ಲಿರ್ತಕ್ಕಂತಹ ಹುಣ್ಣು ಕಡಿಮೆ ಆಗ್ತಾ ಬರುತ್ತೆ. ಸೊಪ್ಪಿನ ಮೂರನೇ ಉಪಯೋಗ ಏನು ಅಂತ ನಾವು ನೋಡೋದಾದರೆ, ಗಣಕೆ ಸೊಪ್ಪು ಈ ಸರ್ಪಸುತ್ತು ಅಂತ ಆಗುತ್ತೆ ಕೆಲವರಿಗೆ. ಆ ಒಂದು ಸಮಯದಲ್ಲಿ ಅದು ತುಂಬ ಉರಿ ಆಗ್ತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಗಣಕೆ ಸೊಪ್ಪನ್ನು ಪೇಸ್ಟ್ ರೀತಿಯಲ್ಲಿ ಅಂದರೆ ನುಣ್ಣಗೆ ರುಬ್ಕೊಂಡು ಅದಕ್ಕೆ ತುಪ್ಪವನ್ನು ಮಿಶ್ರಣ ಮಾಡಬೇಕು. ತುಪ್ಪವನ್ನು ಮಿಶ್ರಣ ಮಾಡಿ ಎಲ್ಲಿ ಸರ್ಪಸುತ್ತು ಅಂದರೆ ಚಿಕ್ಕ ಚಿಕ್ಕ ತುರಿಕೆಗಳಿರುತ್ತಲ್ವ ಆ ಒಂದು ಜಾಗಕ್ಕೆ ನೀವು ಅದನ್ನು ಲೇಪನ ಮಾಡೋದ್ರಿಂದ ಉರಿ ಸ್ವಲ್ಪ ಕಡಿಮೆ ಆಗುತ್ತಂತೆ. ಹಾಗೆ ಆ ಒಂದು ನೋವು ಮತ್ತು ಊತ ಎರಡು ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಸ್ನೇಹಿತರೆ, ನಾವು ನಾಲ್ಕನೇ ಹೆಲ್ತ್ ಬೆನಿಫಿಟ್ ಏನು ಅಂತ ನೋಡೋದಾದರೆ, ನಮ್ಮಂಥ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಏನು ಮುಟ್ಟಾಗುತ್ತೆ ಅಲ್ವಾ, ಪೀರಿಯಡ್ಸ್ ಟೈಮಲ್ಲಿ ಕೆಲವರಿಗೆ ತುಂಬ ಹೊಟ್ಟೆ ನೋವ್ತಾ ಇರುತ್ತೆ, ಕೆಲವರಿಗೆ ಸೊಂಟ ನೋವ್ತಾ ಇರುತ್ತೆ. ಅಂದರೆ ಹೊಟ್ಟೆ ನೋವಿಗೆ ಇದು ಸಹ ಒಂದು ರಾಮಬಾಣ ಅಂತ ಹೇಳ್ತಾರಂತೆ. ಅಂದರೆ ಈ ಒಂದು ಗಣಕೆ ಸೊಪ್ಪನ್ನು ಒಂದು ಅರ್ಧ ಕಪ್ಪಿನಷ್ಟು ಗಣಕೆ ಸೊಪ್ಪಿನ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಆ ಒಂದು ಹೊಟ್ಟೆ ನೋವು ಇರುತ್ತಲ್ವ, ಮುಟ್ಟಿನ ಸಮಯದಲ್ಲಿ ಆಗ್ತಕ್ಕಂಥ ಹೊಟ್ಟೆ ನೋವು ಕಡಿಮೆ ಆಗುತ್ತಂತೆ. ಸ್ನೇಹಿತರೆ, ಗಣಕೆ ಸೊಪ್ಪಿನ ಐದನೇ ಉಪಯೋಗ ಏನು ಅಂತ ನಾವು ನೋಡೋದಾದರೆ, ನಮ್ಮಂಥ ಹೆಣ್ಮಕ್ಳೇ ಆಗಿರ್ಬೋದು ಅಥವಾ ಯಾರದೇ ಆಗಿರ್ಬೋದು, ನಮಗೆ ಒಂದು ಸತಿ ನೋಡಿದ್ರೆ ಒಂಥರ ಮುಖದಲ್ಲಿ ಒಂದು ಅಟ್ರಾಕ್ಟಿವ್ ಆಗಿರಬೇಕು ಅಂತ ಅಂದರೆ ನಮ್ಮ ಮುಖದಲ್ಲಿ ಯಾವುದೇ ರೀತಿ ಕಲೆಗಳಿರಬಾರ್ದು. ಹಾಗೆ ಕಲೆಗಳಿರಬಾರ್ದು ಅಂತ ಅನ್ನೋದಾದರೆ ಗಣಕೆ ಸೊಪ್ಪಿನ ಹಣ್ಣು ಬರುತ್ತಲ್ವ, ಗಣಕೆ ಹಣ್ಣು, ಆ ಒಂದು ಹಣ್ಣನ್ನು ನೀವು ನಿಮ್ಮ ಮುಖಕ್ಕೆ ಎಲ್ಲೆಲ್ಲಿ ಕಲೆಗಳು ಇರುತ್ತೆ ಆ ಒಂದು ಕಲೆಗಳಿಗೆ ನೀವು ಅದನ್ನು ಹಚ್ಚುತ್ತಾ ಬಂದರೆ ಆ ಒಂದು ಕಲೆಗಳು ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೆಲ್ಲ ಗಣಕೆ ಸೊಪ್ಪಿನಿಂದ ನಮಗೆ ಉಪಯೋಗ ಇದೆ ಅಂತ ಹೇಳಿ. ಇಷ್ಟೇ ಅಲ್ಲ, ನಮ್ಮ ಆರೋಗ್ಯಕ್ಕೂ ಸಹ, ನಮ್ಮ ದೇಹಕ್ಕೂ ನಮ್ಮ ಆರೋಗ್ಯಕ್ಕೂ ಎರಡಕ್ಕೂ ಸಹ ಈ ಒಂದು ಗಣಕೆ ಸೊಪ್ಪು ಬಹಳ ಒಳ್ಳೆಯ ರೀತಿ ಮೆಡಿಸಿನ್ ರೀತಿ ಇದು ಒಂದು ಕೆಲಸನ ಮಾಡುತ್ತೆ. ನಾನು ಬರೀ ಗಣಕೆ ಸೊಪ್ಪು ಅಂತ ಹೇಳ್ತಾ ಇಲ್ಲ, ಯಾವುದೇ ರೀತಿಯ ನೀವು ತರಕಾರಿಗಳಾಗಿರ್ಬೋದು ಅಥವಾ ಸೊಪ್ಪುಗಳಾಗಿರ್ಬೋದು ಅತಿ ಹೆಚ್ಚಿನದಾಗಿ ಸೇವಿಸಿ. ಹಾಗೆ ಬಿಸಿಲು ತುಂಬ ಇದೆ, ಆಗಾಗ ಮಕ್ಕಳಿಗೂ ನೀರು ಕುಡಿಸ್ತಾ ಇರಿ, ನೀವು ನೀರು ಕುಡಿಯಿರಿ ಅಂತ ಹೇಳ್ತಾ ಇದ್ದೀನಿ. ಈಗ ಗಣಕೆ ಸೊಪ್ಪಿನ ಪಲ್ಯ ಹೇಗೆ ಮಾಡೋದು ನೋಡ್ಕೊಬರೋಣ ಬನ್ನಿ. ನೀವಿಲ್ಲಿ ನೋಡ್ಬೋದು ಸ್ನೇಹಿತರೆ, ನಾನು ಗಣಕೆ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಉದುರಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಆಲೂಗೆಡ್ಡೆನ ಸಿಪ್ಪೆ ತಗೊಂಡು ಚಿಕ್ಕದಾಗಿ ಉದುರಿಸ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇಟ್ಕೊಂಡಿದ್ದೀನಿ. ಒಂದು 2 ಈರುಳ್ಳಿ, ಹಾಗೆ ಒಂದು 4 ಎಸ್ಳು ಬೆಳ್ಳುಳ್ಳಿ, ಹಾಗೆ ಒಂದು ಟೊಮೊಟೊ, ಒಂದು 4ರಿಂದ 5 ಹಸಿರು ಮೆಣಸಿನಕಾಯಿ, ಹಾಗೆ ಕರಿಬೇವಿನ ಸೊಪ್ಪು, ಇಷ್ಟನ್ನು ನಾನು ಇಟ್ಕೊಂಡಿದ್ದೀನಿ. ನಾನು ವಿಡಿಯೋ ಮಾಡೋ ಬರದಲ್ಲಿ ವಿಡಿಯೋನ ಆನ್ ಮಾಡೋದನ್ನೇ ಮರ್ತ್ಕೊಬಿಟ್ಟಿದ್ದೀನಿ. ನೀವು ಇದೇ ರೀತಿ ಯಾವಾಗಲಾದ್ರು ಮುಸ್ತಫನ್ ಥರ ವಿಡಿಯೋ ಅಥವಾ ಫೋಟೋನ ಕ್ಲಿಕ್ ಮಾಡ್ದೇ ಮರ್ತ್ಕೊಂಡಿದ್ದೀರಾ? ಬಾಣಲಿನ ತಗೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕಾದ್ಮೇಲೆ ಮಾಮೂಲಿ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಅದಾದಮೇಲೆ ಕಡಲೆಬೇಳೆ, ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ, ಅದಾದಮೇಲೆ ಕರಿಬೇವಿನ ಸೊಪ್ಪು, ಆಮೇಲೆ ಈರುಳ್ಳಿ, ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಇದು ಬಾಡಲಿ. ಇದು ಆದಮೇಲೆ ನಾವು ಈಗಾಗಲೇ ಹಚ್ಚಿಟ್ಕೊಂಡಿದ್ವಲ್ವ ಟೊಮೊಟೊ ಹಾಗೆ ಆಲೂಗೆಡ್ಡೆ, ಇದನ್ನು ಸಹ ಇದರೊಳಗಡೆ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೋಬೇಕು. ಈ ಟೊಮೊಟೊ ಹಾಗೆ ಆಲೂಗೆಡ್ಡೆನ ಹಾಕೋದ್ರಿಂದ ಈ ಗಣಕೆ ಸೊಪ್ಪು ಇದೆಯಲ್ವ ಇದರ ಟೇಸ್ಟ್
ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಕಹಿ ಅಂಶ ನಿಜವಾಗ್ಲೂ ಕಡಿಮೆ ಆಗುತ್ತೆ. ನೀವು ಒಂದು ಸತಿ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಈ ರೀತಿ ಒಂದು ಸತಿ ಮಾಡಿದರೆ ಪದೇ ಪದೇ ಗಣಕೆ ಸೊಪ್ಪು ಸಿಕ್ತಾಗೆಲ್ಲ ಇದೇ ರೀತಿ ಮಾಡ್ತೀರಾ. ಟೊಮೊಟೊ, ಈರುಳ್ಳಿ ಹಾಗೆ ಆಲೂಗೆಡ್ಡೆ ಇವೆಲ್ಲ ಸ್ವಲ್ಪ ಚೆನ್ನಾಗಿ ಬಾಡಬೇಕು. ಇದು ಸ್ವಲ್ಪ ಬಾಡಾದ್ಮೇಲೆ ಇದಕ್ಕೆ ನಾವು ಈಗಾಗಲೇ ತೊಳೆದು ಹಚ್ಚಿಟ್ಕೊಂಡಿದ್ವಲ್ವ ಗಣಕೆ ಸೊಪ್ಪು, ಈ ಒಂದು ಗಣಕೆ ಸೊಪ್ಪನ್ನು ಇದಕ್ಕೆ ಹಾಕಿ ಅದನ್ನು ಸಹ ಬಾಡಿಸ್ಕೋಬೇಕಾಗುತ್ತೆ. ನೀವು ಗಣಕೆ ಸೊಪ್ಪು ಹಾಕಿ ಅದು ಸ್ವಲ್ಪ ಬಾಡಾದ್ಮೇಲೆ ಇದಕ್ಕೆ ಉಪ್ಪನ್ನ ಹಾಕಿ. ನೀವು ಯಾವಾಗ್ಲೂ ಅಷ್ಟೇ ಸೊಪ್ಪುಗಳಿಗೆ ಮೊದಲೇ ಉಪ್ಪನ್ನ ಹಾಕಕ್ಕೆ ಹೋಗ್ಬೇಡಿ. ಯಾಕಂದರೆ ಸೊಪ್ಪು ಸ್ವಲ್ಪ ಬಾಡಾದ್ಮೇಲೆ ಅಥವಾ ಬೆಂದಾದ್ಮೇಲೆ ಸೊಪ್ಪಿನ ಪ್ರಮಾಣ ಕಡಿಮೆ ಆಗುತ್ತೆ. ನನಗೂ ಮೊದಲು ಗೊತ್ತಾಗ್ತಾ ಇರಲಿಲ್ಲ. ನಾನು ಮೊದಲು ಹೀಗೆ ಮಾಡಿಬಿಡ್ತಾಯಿದ್ದೆ. ಅದು ಸೊಪ್ಪು ನೋಡುವಾಗ ಜಾಸ್ತಿ ಇರುತ್ತೆ, ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಕಾಣುತ್ತೆ. ಆದರೆ ಸ್ವಲ್ಪ ಅದು ಬಾಡಾದ್ಮೇಲೆ ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ. ಇವಾಗ ಕಾಲು ಭಾಗಕ್ಕೆ ಬಂದುಬಿಡುತ್ತೆ. 100ರಲ್ಲಿ ಕಾಲು ಭಾಗದಷ್ಟು ಮಾತ್ರ ನಮಗೆ ಅದು ಬಾಡಾದ್ಮೇಲೆ ನಮಗೆ ಸಿಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಉಪ್ಪನ್ನ ನೀವು ಯಾವುದೇ ಕಾರಣಕ್ಕೂ ಸೊಪ್ಪು ಹಾಕಿದ ತಕ್ಷಣವೇ ಹಾಕಕ್ಕೆ ಹೋಗ್ಬೇಡಿ. ಅದು ಸ್ವಲ್ಪ ಬೇಯಲಿ, ಚೆನ್ನಾಗಿ ಬೆಂದಾದಮೇಲೆ ನೀವು ಉಪ್ಪನ್ನ ಯಾವಾಗಲೂ ಹಾಕೊಳ್ಳಿ. ಹಾಗೆ ಹೊಸದಾಗಿ ನನ್ನ ಈ ಒಂದು ವಿಡಿಯೋನ ನೋಡ್ತಾ ಇರೋರಿಗೆಲ್ಲ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನಪ್ಪ ಅಂತ ಅಂದರೆ, ದಯಮಾಡಿ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡೋ ಹೊಸ ವಿಡಿಯೋಗಳು ನೋಟಿಫಿಕೇಷನ್ ಮೂಲಕ ನಿಮಗೆ ಬಂದು ತಲುಪುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ವಾ, ಒಂದು ಲೈಕ್ ಮಾಡಿ. ಹಾಗೆ ನೀವು ಗಣಕೆ ಸೊಪ್ಪಿಂದು ಈ ಪಲ್ಯನ ಮಾಡಾದ್ಮೇಲೆ ಅದ್ರ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಸಹ ನಮಗೆ ತಿಳಿಸ್ಬೋದು. ಸೊಪ್ಪಲ್ಲೇ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ಫಸ್ಟು ಅದು ಸ್ವಲ್ಪ ಬಾಡಲಿ. ಅದು ಬಾಡಾದ್ಮೇಲೆ ಅದಕ್ಕೆ ನೀವು ಒಂದು ಲೋಟದಷ್ಟು ಮತ್ತೆ ನೀರನ್ನ ಹಾಕ್ಕೊಳ್ಳಿ. ನೀರನ್ನ ಹಾಕ್ಕೊಂಡು ಇನ್ನೂ ಸ್ವಲ್ಪ ಕೈ ಆಡಿಸಿ, ಅದಾದಮೇಲೆ ಒಂದು ಪ್ಲೇಟ್ನ ಮುಚ್ಚಿ ಅದ್ರ ಮೇಲೆ ಅದು ಚೆನ್ನಾಗಿ ಬೇಯ್ಕೋಬೇಕಲ್ವ, ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ. ಚೆನ್ನಾಗಿ ಒಂದು 2 ನಿಮಿಷಕ್ಕೆ ಈ ರೀತಿ ಕೈ ಆಡಿಸ್ತಾ ಇರಿ. ಆವಾಗ ಅದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಖಾಲಿ ಆಗ್ತಾ ಬರುತ್ತೆ. ಅಂದರೆ ಅದು ಸೊಪ್ಪು ಎಲ್ಲ ಬೇಯಬೇಕಲ್ವ, ಆ ಒಂದು ಕಾರಣಕ್ಕೋಸ್ಕರ. ಇಲ್ಲಿ ಆಲೂಗೆಡ್ಡೆ ಟೊಮೊಟೊ ಬೇಗ ಬಂದುಬಿಡುತ್ತೆ, ಆದರೆ ಸೊಪ್ಪು ಸ್ವಲ್ಪ ನಿಧಾನ ಬೇಯೋದು. ಅದಾದಮೇಲೆ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಸ್ವಲ್ಪ ಕಾಯಿ ತುರಿನ ಇದಕ್ಕೆ ಸೇರಿಸ್ಕೊಂಡು ಒಂದು ಸತಿ ಈ ರೀತಿ ಕೈ ಆಡ್ಕೊಂಡ್ರೆ ಮುಗೀತು. ಗಣಕೆ ಸೊಪ್ಪಿನ ಪಲ್ಯ ಈ ರೀತಿ ರೆಡಿಯಾಗುತ್ತೆ. ಈ ರೀತಿ ನಿಮಗೆ ಯಾವಾಗಲಾದರೂ ಗಣಕೆ ಸೊಪ್ಪು ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಾಡ್ಕೊಂಡು ತಿನ್ನೋಡಿ. ತುಂಬ ಟೇಸ್ಟ್, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತೊಂದು ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.